ಮದಕರಿ ನಾಯಕರ ಶೌರ್ಯ ಪರಾಕ್ರಮಗಳ ಬಗ್ಗೆ ನಿನಗೆ ಶಂಕೆಯೇ? ಮದಿಸಿದ ಆನೆಯ ಮದವಡಗಿಸಿ ಮದಕರಿಗಳೆಂಬ ಖ್ಯಾತಿಯನ್ನು ತನ್ನವರಿಗಾಗೆ ಉಳಿಸಿ ಹೋದ ಚಿತ್ರನಾಯಕ ನಮ್ಮ ವಂಶದ ಮೂಲಕಾರಕ. ಶತ್ರುಗಳ ಪಾಳ್ಯಕ್ಕೆ ನುಗ್ಗಿ ಸಾಳ್ಳ ನರಸಿಗನ ಪಟ್ಟದ ಕುದುರೆಯನ್ನೇ ಹಾರಿಸಿಕೊಂಡು ಬಂದ ಹರಿಭಯಂಕರ ಮೋಟುಗೈ ತಿಮ್ಮಣ್ಣ ನಮ್ಮ ವಂಶದ ದೊಡ್ಡಣ್ಣ. ದೇವಪುರದ ಕೋಟೆಯಿಂದ ಹಿಡಿದು ಹರಪನಹಳ್ಳಿಯ ಕೋಟೆಯವರೆಗೂ ಆಧಿಪತ್ಯವನ್ನು ವಿಸ್ತರಿಸಿ ತರೀಕೆರೆಯ ತಂಡನ್ನು ಹೊಡೆದೋಡಿಸಿದ ಕಾದೂರುಮಲೆ ಹೆಬ್ಬುಲಿ ಕಸ್ತೂರಿ ರಂಗಪ್ಪ ನಾಯಕ ನಮ್ಮ ವಂಶದ ಮಹಾಪುರುಷ. ಸೀರಿಯ ಯುದ್ಧದಲ್ಲಿ ಗಂಡುಗೊಡಲಿಯಿಂದಲೇ ಶತ್ರುಗಳ ಶಿರಗಳನ್ನು ಈಡಾಡಿ ಅತುಳ ಪರಾಕ್ರಮವನ್ನು ಪ್ರದರ್ಶಿಸಿದ ಗಂಡುಗೊಡಲಿಯ ಸರ್ಜಾ, ಇಮ್ಮಡಿ ಮದಕರಿಯ ಭೂಪಾಲ, ಸಮರದೋಳ್ ರಣಲೋಲ. ಹೊರಗೆ ಕತ್ತಿ ಇಡದೆ ಸದಾ ಶತ್ರುಗಳ ರಕ್ತದಿಂದಲೇ ತನ್ನ ಕತ್ತಿಗೆ ಮಜ್ಜನ ಮಾಡಿಸುತ್ತಿದ್ದು ಸಮರ ವಿಜಯನಂದೇ ಮಿಂಚಿ ಮರೆಯಾದ ರಾಜ ಬಿಚ್ಚುಗತ್ತಿ ಪರಮಣ್ಣ ನಾಯಕ ನಮ್ಮ ನಾಯಕ ಕುಲ ತಿಲಕ. ಅಂಥ ರಣಕಲಿಗಳ ರಕ್ತವನ್ನು ಹಂಚಿಕೊಂಡು ಹುಟ್ಟಿದ ಈ ರಣಭಯಂಕರ ಕಾಮಗೇತಿ ಕುಲತಿಲಕ, ಗಂಡರ ಗಂಡ ರಣಪ್ರಚಂಡ, ಈ ಗಂಡುಗಲಿ ಮದಕರಿ ನಾಯಕನ ಬಾಹುಬಲದ ಬಗ್ಗೆ ನಿನಗೆ ಅಪನಂಬಿಕೆಯೇ ತಾಯಿ? ಆಪತ್ ಸಮಯದಲ್ಲಿ ಹತಾಶೆಗೊಳಿಸುತ್ತಿರುವೆಯೋ ಅಥವಾ ನಿನ್ನ ಮಗನನ್ನು ಕೆಣಕಿ ಪರೀಕ್ಷೆಗೊಡ್ಡುತ್ತಿರುವೆಯೋ? ಹೇಳು ತಾಯಿ, ಹೇಳು. ಇದು ಚಿತ್ರದುರ್ಗದ ಮಾನಾಪಮಾನದ ಪ್ರಶ್ನೆ. ಇಂದು ಚಿನ್ಮೂಲಾದ್ರಿಗೆ ಬಂದೊದಗಿರುವ ಕೇಡನ್ನು ಬೇರು ಸಹಿತ ಕಿತ್ತೊಗೆಯುವುದರಲ್ಲಿ ಈ ನಾಯಕನ ತಲೆ ಹೋದರೂ ಸರಿ, ತಲೆಬಾಗುವವನಲ್ಲ ತಾಯಿ. ಇದು ಏಕನಾಥೇಶ್ವರಿಯ ಮೇಲಾಣೆ. ಕನ್ನಡ ತಾಯಿಯನ್ನು ಮುತ್ತಿ ಕಾಡುತ್ತಿರುವ ಈ ಶತ್ರುಗಳನ್ನು ಕರುನಾಡಿನಿಂದಾಚೆಗೆ ಅರಕ್ಷಣದಲ್ಲಿ ಹೊಡೆದೋಡಿಸುತ್ತೇನೆ. ಇದು ಸಂಪಿಗೆ ಸಿದ್ದೇಶನ ಆಣೆ. ನವದುರ್ಗಿಯರ ಹಾರೈಕೆ, ಮುರುಗೇಶನ ದಯೆ ಇರುವ ತನಕ ಈ ಗಂಡುಗಲಿ ಮದಕರಿ ನಾಯಕ ಯಾರಿಗೂ ಅಂಜುವವನೂ ಅಲ್ಲ, ತಲೆ ಬಾಗುವವನೂ ಅಲ್ಲ. ತಲೆ ಹೋದರೂ ಸರಿ, ದುರ್ಗದ ಒಂದೊಂದಲ ನೆಲವನ್ನು ಶತ್ರುವಿಗೆ ಒಪ್ಪಿಸುವವನೂ ಅಲ್ಲ.